ಶ್ರೀ ಬಾ ಹಾಯ್ ಮಾಡ್ಬಿಡು ಬಾ ಅಪ್ಪಿ ಬಂದ್ಬಿಡು ನಿನ್ನ ನೋಡಿ ಅವರು ಅತ್ತಾಗಳು ಬಾ ಬಸ್ ಏ ಬಾ ಗಾಡಿ ಬತ್ತ ಶ್ರೀ ಅಲ್ಲಿ ಗಾಡಿ ಬತ್ತ ಶ್ರೀ ಏನಂತ ಕೊಡು 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 ಧಕಲ್ ಧಕ್ ಒಬ್ಬನೇ ಆದ್ರೆ ಫಾಸ್ಟ್ ಹೋಗ್ತಾನ ಶ್ರೀ ಇವತ್ತು ಅಲ್ಲದು ವಾಚಿಂದು ಬೆಳಗ್ಗೆ 8 ಗಂಟೆ ಬಿಗ್ ಬಾಸ್ ಚಲೋ ಸ್ಟಾರ್ಟ್ ಹಾಯ್ ರೀ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿಪ್ಪ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಾಕ್ತೀನಿ ಫ್ರೆಂಡ್ಸ್ ಇದನ್ನ ಮಿಕ್ಸಿ ಮಾಡೋ ಟೈಮ್ದಾಗ ಏನೇನು ಮಿಕ್ಸ್ ಮಾಡಿದ್ನಿ ಅಂತ ಹೇಳಿ ನನಗ ಹೇಳಿಲ್ಲ ಯಾಕಂದ್ರೆ ಅದನ್ನ ನೀನೇ ನಾನು ಒಂದಿನ ಪೂರ್ತಿಯಾಗಿ ಲಾಗ್ ತಗೊಂಡೇ ಇಲ್ಲ ನೆಕ್ಸ್ಟ್ ಕಂಟಿನ್ಯೂ ಮುಂಜಾನೆ ಬೆಳಗ್ಗೆ ವಿಡಿಯೋ ಮಿಕ್ಸಿಗೆ ಹಾಕೋ ಮುಂದಾಗೂ ವಿಡಿಯೋನ ನಾನು ತಗೊಳ್ಳಿಲ್ಲ ಹೆಂಗ್ ಬರ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಮಾಡಾಕತ್ತೀನಿ ಚಲೋ ಬಂತಂದ್ರ ನಿಮಗ ಇನ್ನೊಂದ್ ದಿನ ಶೇರ್ ಮಾಡ್ಕೋತೀನಿ ಸದ್ಯಕ್ಕ ಇದಕ್ಕೆ ನಾನು 1 ಕಪ್ ಹೆಸರು ಕಾಳು ಸೇಮ್ ಒಂದೇ ಕಪ್ಪಿಲೆ 1 ಕಪ್ ಹೆಸರು ಕಾಳು ಅದೇ ಸೈಜಿನ ಅದೇ ಕಪ್ನಾಗ 1 ಕಾಳು ಶೇಂಗಾ ಅದೇ ಕಪ್ನಾಗ 1 ಕಪ್ಪು ಸೊಸೈಟಿ ಅಕ್ಕಿರಿ ಇಷ್ಟು ತಗೊಂಡ್ ಕೇಸಿ ದೋಸೆ ಮಾಡಿದ್ರಾತು ಅಂತೇಳಿ ರಾತ್ರಿ ನೆನೆ ಇಟ್ಟಿದ್ದೆ ರೀ ರಾತ್ರಿ ನೆನೆ ಇಟ್ಟು ಮುಂಜಾನೆ ಇನ್ಸ್ಟಂಟ್ ಆಗಿ ಮಿಕ್ಸಿ ಮಾಡಿ ಈಗ ಇದನ್ನ ದೋಸೆ ಹಾಕೋಬಹುದು ನಾನು ಕೂಡ ಯೂಟ್ಯೂಬ್ದೊಳಗ ನೋಡಿನ್ರಿ ರಿಸಲ್ಟ್ ಹೆಂಗ್ ಬರುತ್ತೆ ಗೊತ್ತಿಲ್ಲ ಫಸ್ಟ್ನೇ ದೋಸೆ ಮಾತ್ರ ಸೂಪರ್ ಆಗಿ ಬಂತ್ರಿ ಇದು ನಾನ್ ದೋಸೆ ಮಾಡಿದ್ರೆ ಈ ತರ ಹಾಕಿ ತೆಗಿತೀನಿ ಒಂದ್ಸಲ ಫಸ್ಟ್ ಇದು ಮಾತ್ರ ನೋಡ್ರಿ ಚಂದ ಎದ್ದೈತಿ ದೊಡ್ಡದಾಕಿಂದು ಕೂಡ ಅದೇ ತರ ಮ್ಯಾಗೆಲ್ಲ ಪೂರ್ತಿಯಾಗಿ ಬಂತಂದ್ರ ಚಲೋ ಅನ್ಸುತ್ತ ಇದಕ್ಕೆಲ್ಲ ನಾನು ಸೋಡಾ ಗಿಡ ಏನು ಯೂಸ್ ಮಾಡಿ ರಿಸಲ್ಟ್ ಹೆಂಗ್ ಬರ್ಬೇಕಲ್ಲ ಅದು ಯಾವ್ದು ಅತ್ತೆ ಸುಸಿ ಇತ್ತಲ್ಲ ವೈಟ್ ರೈಸ್ ಮಾಡೋದು ಹೇಗೆ ಒಂದು ಯಾವ್ದೈತಲ್ಲ ಹೆಂಗ್ ಮಾಡ್ಬೇಕು ವೈಟ್ ರೈಸ್ ಮಾಡ್ತಾರಲ್ಲ ಅದು ಈಗ ಎಟ್ಟಕೊಂಡು ನೀರು ಹಾಕಿ ಮಾಡಿರ್ತಾರೆ ಇದು ಆಗಿಬಿಡ್ತತೆ ಇದನ್ನು ಹಿಂದೆಗಡೆ ಚೆಲ್ಲಬೇಕು ಆಮೇಲೆ ಚಲೋ ಆಗಿಲ್ಲ ಅದು ಹತ್ತಿ ಬರೋದಾಗೆ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಅದ್ರೊಳಗ ಅವ್ರೇನ್ ನಮಗ್ ತೋರಿಸಿದ್ರಲ್ಲ ಅದ್ರೊಳಗ ಮಾತ್ರ ಸಿಕ್ಕಾಟೆ ಮಸ್ತ್ ತೆಳ್ಳಗ ಚಂದ ಬಂದಿದ್ವು ನಮ್ಗೆಲ್ಲ ಅಷ್ಟು ತೆಳ್ಳು ತಿಳು ಹಾಕಿಲ್ಲ ಅಂತ ಅನ್ಕೋತೀನಿ ನೆಕ್ಸ್ಟ್ ದಿನ ಈ ಲೈಟ್ ದಮ್ ಅನ್ಸಾತೈತಿ ನೋಡ್ರಿ ಕೈಯಾಗ ಇಟ್ಟು ಗೊತ್ತಾಗುತ್ತೆ ಸೋಡಾ ಗಿಡ ಏನು ಯೂಸ್ ಮಾಡಿಲ್ರಿ ಇದಕ್ಕ ಬರೀ ಉಪ್ಪು ಅಷ್ಟೇ ನಾನು ಹಾಕಿನಿ ಟೇಸ್ಟ್ ಕೂಡ ಹೆಂಗ್ ಬರ್ತಾವ ಅಂತೇಳಿ ಗೊತ್ತಿಲ್ಲ ಹೆಸರು ಕಾಳನ್ನು ಇದ್ದವು ಶೇಂಗಾನು ಇದ್ದವು ಮನ್ಯಾಗ ಯಾಕೆ ಒಂದ್ಸಲ ನಾನು ಟ್ರೈ ಮಾಡಿ ನೋಡ್ಬಾರ್ದು ಒಂಥರ ಹೊಸ ತಿಂಡಿ ಅನ್ಸುತ್ತಾ ಅನ್ಕೊಂಡು ಇದನ್ನ ಮಾಡೀನಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಓಪಜಿ ಇಲ್ಲ ತಡಿ ಟಮಾಟ ಚಟ್ನಿ ಮಾಡೀನ್ರಿ ಟಮಾಟಿ ಚಟ್ನಿ ಕೂಡ ಸೂಪರ್ ಆಗಿ ಬಂದೈತಿ ಟೇಸ್ಟ್ ಮಾತ್ರ ಹೌದನ್ನಾಗೈತಿ ಮಾತ್ರ ಪೂರ್ತಿ ಖಾರ ಆಗಿ ಮಾಡೀನ್ರಿ ನಾನು ಹಾಕೋದ್ ಮಾತ್ರ ಸೂಪರ್ ಆಗಿ ಬಂತ್ರಿ ಫಸ್ಟ್ ಟೈಮ್ ಹೇಳಕತ್ತೀನಿ ನಾನು ಇನ್ನೊಂದ್ಸಲ ಯಾವ ಅಳತಿ ತಗೊಂಡಿ ಹೆಂಗ್ ತಗೊಂಡ್ ಅಂತ ಹೇಳಿ ನಿಮ್ಗ ನೆಕ್ಸ್ಟ್ ತೋರಿಸ್ತೀನಂತ ಹೆಸರು ಕಾಳು ಆರೋಗ್ಯಕ್ಕಂತ ಬಾಳ ಒಳ್ಳೇದ್ರಿ ಮಕ್ಕಳಿಗೂ ಒಳ್ಳೇದು ನಮಗೂ ಒಳ್ಳೇದು ಮತ್ತೆ ಡೈಟಿಂಗ್ ಏನ್ ಮಾಡ್ತಿರ್ತಾರಲ್ಲ ಅವರಿಗೆ ಶೇಂಗಾ ಹೆಸರು ಕಾಳು ಈ ತರ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಭಾರಿ ಸೂಪರ್ ಆಗಿ ನಾ ಇದನ್ನ ಡೈಟಿಂಗ್ಗೋಸ್ಕರ ಮಾಡಕತ್ತಿಲ್ಲ ಸ್ವಲ್ಪ ಏನೋ ಚೇಂಜ್ ಸಿಗ್ಲಿ ನನಗೆ ದೋಸೆ ತಿನ್ನಾಗಿತ್ತು ಉದ್ದಿನ ಬೇಳೆ ಇದ್ದಿದ್ದಿಲ್ಲ ಮೊನ್ನೆ ಇದ್ದಿದ್ರೊಳಗೇನೋ ಸ್ವಲ್ಪ ಹಾಕಿ ಮಾಡಿದ್ದೆ ಅದು ಮತ್ತೆ ನಾನು ಅವ್ರಿಗೆ ಕೊಡಬೇಕು ಇಬ್ರಿಗೆ ಕೊಟ್ಟನೆಲ್ಲ ಹಾಗಾಗಿ ಒಂಚೂರು ನಾನು ಕೊಚ್ಚಿ ತಿಂದಿದ್ನಿ ಅಂತಾನೆ ಹೇಳ್ಬೋದು ಟೇಸ್ಟ್ ಸೂಪರ್ ಆಗಿ ಬಂದು ಅಂದ್ರೆ ಇನ್ನೂ ಭಾರಿ ಗ್ರೇಟ್ ಅನ್ನೋದ್ರಿ ಯಾವಾಗಾದ್ರೂ ಮನ್ಯಾಗ ಉದ್ದಿನ ಬೇಳೆ ಇದ್ದಿರ್ಲಿಕ್ಕಂದ್ರ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಈ ತರ ದೋಸೆ ನಾವು ಮಾಡ್ಕೊಂಡು ತಿನ್ಬೋದು ತೋರಿಸ್ತಾರಿ ಫ್ರೆಂಡ್ಸ್ ಆ ಮೊಬೈಲ್ದಾಗ ತೋರ್ಸಕ್ ಏನ್ರಿಪ್ಪ ಸಿಕ್ಕಾಪಟ್ಟಿ ತರ ರೆಸಿಪಿ ತೋರಿಸ್ತಾರ ಮೊಬೈಲ್ದೊಳಗ ಏನು ಗೋಧಿ ಹಿಟ್ಟಿನ ದೋಸೆ ಗೋಧಿ ಹಿಟ್ಟಿಂದು ಬೆಲ್ಲ ಹಾಕಿ ನಾನು ಸೃಷ್ಟಿ ಮಾಡ್ತಾಳ್ರಿ ನೀವು ಕೂಡ ನೋಡಿರೋದನ್ನ ನಾನು ವಿಡಿಯೋದಾಗ ಕೂಡ ತೋರಿಸ್ತೀನಿ ಅವು ಸೂಪರ್ ಆಗಿ ಬರ್ತಾವ ಆದ್ರ ಜೋಳದ ಹಿಟ್ಟಿಂದು ದೋಸೆ ಇವೆಲ್ಲ ತೋರಿಸ್ತಾರಲ್ಲ ಅವೆಲ್ಲ ಅಷ್ಟು ಸರಿಯಾಗಿ ಬರಂಗಿಲ್ಲ
ಯಾಕಂದ್ರೆ ಒಂದ್ಸಲ ಜೋಳದ ಹಿಟ್ಟಿನ ನಾನು ಟ್ರೈ ಮಾಡಿ ನೋಡಿದ್ನಿ, ನಂಗೆ ಬರಲಿಲ್ಲ ಅದು. ನಮ್ಮ ಅಕ್ಕನೂ ಒಂದ್ಸಲ ಟ್ರೈ ಮಾಡಿ ನೋಡಿಲ್ಲ, ಆಕಿಗೂ ಬಂದಿಲ್ಲ. ಮತ್ತು ಹೆಂಗೋ ಗೊತ್ತಿಲ್ರಿಪ್ಪ, ಇದು ಮಾತ್ರ ಟ್ರೈ ಮಾಡಿದ್ನಿ, ಸೂಪರಾಗಿ ಬಂದೈತ್ರಿ. ಏಯ್ ಯಾಕೆ ನನಗೆ ಕೊಡಲಿ ಶ್ರೀ ಅಪ್ಪಾಜಿ ಏನು ಮಾಡೈತಪ್ಪ? ಬ್ರಷ್ ಮಾಡೀನಿ, ಒಂದಿಷ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಚಲೋ ಆಗಿಲ್ಲ. ವಾವ್, ಏನು ಬೇಕಾಗಿಲ್ಲ ಇದಕ್ಕೆ, ಆ ಚಟ್ನಿನೂ ಬೇಕಾಗಿಲ್ಲ, ಅಷ್ಟು ಒಂಥರ ಟೇಸ್ಟ್ ಅನ್ಸುತ್ತೆ. ಹೆಸರು ಕಾಳು ಟೇಸ್ಟ್ ಕೊಡುತ್ತೆ. ಶೇಂಗಾ ಕಾಳು ಐತಲ್ಲ ಶೇಂಗಾ ಸರಿ ಮಾಡ ಮುಂದೆ ಇಲ್ಲ. ನಾವೆಷ್ಟು ಟ್ರೈ ಮಾಡ್ತೀವಿ ಅಂದ್ರೆ ಒಂದೊಂದು ರೆಸಿಪಿ. ಪಡ್ಡು ದೋಸೆ ಇವು ಮಾತ್ರ ಮೇನ್ ಬರಲ್ಲ. ಆ ರವಾ ಪಡ್ಡು, ಇನ್ಸ್ಟಂಟ್ ಪಡ್ಡು, ಅದು ಇದು ಅಂತ ತೋರಿಸ್ತಾರಲ್ಲ, ಅವೆಲ್ಲ ಕರೆಕ್ಟಾಗಿ ಅವ್ರು ಮಾಡ್ಬಿಡ್ತೈತೆ, ನಮಗೆ ಬರ್ತಿರಲ್ಲ. ಅಂದ್ರೆ ನಾನು ನೋಡಿ ಮಾಡಾಕತ್ತಿರೋ ದೋಸೆ ಮಾತ್ರ ಸಖತ್ತಾಗಿ ಬರುತ್ತಲ್ಲ. ನೀವು ಟೇಸ್ಟ್ ಮಾಡಿ ನೋಡಿ ಹೇಳೋದು ಸಾಕು. ಓಕೆ, ದೋಸೆ ಸೂಪರಾಗಿ ಬಂದೈತಿ. ನಮ್ಮನೆಯವ್ರಿಗೆ ಟೈಮ್ ಆಗ್ತೈತಿ, ಅವ್ರು ನಾಷ್ಟ ಮಾಡ್ತಾರೆ, ಹಾಕಿಕೊಡ್ತೀನಿ ಅಂತ. ಬಾಯ್, ನೀವತ್ತು ರಿಸಲ್ಟ್ ನೋಡಿರಿ. ಇನ್ನೊಂದ್ಸಲ ನಾ ಯಾವ ಪ್ರಮಾಣದಾಗ ಹಾಕಿದ್ನಿ, ಎಷ್ಟು ಹಾಕಿದ್ನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಅಂತ. ಟಮಾಟಿ ಚಟ್ನಿ ಕೂಡ ಹೆಂಗೆ ಮಾಡಿದ್ನಿ ಅಂತಲೂ ಶೇರ್ ಮಾಡ್ಕೊತೀನಿ. ಬಾಯ್. ನೋಡ್ಬೇಕು, ಸ್ವಲ್ಪ ನೋಡ್ಬೇಕು. ಸೋನಿ ಹೇಳ್ತಿ ಬಾರಿ ನೋಡ್ಲೆ ನೋಡಲ್ ಸೋನಾಗ ಡ್ಯಾನ್ಸ್ ಮಾಡ್ದಾಗ ಮುಗೀತು ಸೋನಿದು. ಎಲ್ಲರೂ ನಿಂದ್ರೆ ಒಂದ ಇತ್ತನು. ಇವ್ರನ್ನೆಲ್ಲರೂ ನಿಂದ್ರಿಸ್ಕೊಂಡು ತಡೆ ಅಲ್ಲಿ ಕುಂದ್ರಿಸ್ಬಿಡಲ್ಲ ಮುಂದೆ ಎಲ್ಲಾರ ಕುಂದ್ರಸ್ರಿ, ತಳ ಕುಂದ್ರ. ಫೋಟೋ ತೆಗಿಯಕತ್ತಾರ ಅವ್ರು. ಫೋಟೋ ತೆಗಿಯಕತ್ತಾರ ಅನ್ಸುತ್ತೆ. ಸಿಕ್ಕು ಅಲ್ಲಿ, ಅಲ್ಲೇ ಸಿಕ್ಕೋ ದಾರ್ಯಾಗ ಬರಾಗ. ಹಾಡಾಡಕತ್ತಾರ ರೋಡಲ್ಲಿ. ಇದು ಕೂಡ ಹಾಸ್ತಾರೆ, ಇದು ಕೂಡ. ಅದು ರೊಕ್ಕ ಅಲ್ಲದು ಎಲ್ಲು. ರೊಕ್ಕ ಅಲ್ಲದು, ವಾಚಿಂದು.
बच्चे किधर इधर ही इधर हाँ ये बीचोला हाँ बीचोला फर्स्ट टाइम लेके आ रहे हैं ना अभी नहीं आई थी ना पिछली बार आई थी जल्दी आई थी 10 बजे आ गई थी इस बार लेट हुआ थोड़ा हो गया अभी हमारा बच्चों को इधर लास्ट ईयर As we near the end of this wonderful celebration, we would like to take stadium, lots of stadium. Thank everyone who made this event a grand success. A heartfelt thanks to our headmisters, our teachers for their endless efforts, and to all of you. Your ಈ ಸೈಕಲ್ ಶ್ರೀ ಸಗಳೆ ಲಿಫ್ಟಿಗೆ ಲಲ್ಲ ಸೋನಿ ಇವು ಓಂಕಾರ ಬೀಳ್ತೀಯ ಓ ಅಲ್ಲಿ ಮುಂದೆ ಹೋಗೋದಿಲ್ಲ ಇವ್ರ ಜನ ಅಯ್ಯಯ್ಯೋ ಓಮ 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 ನಿಮ್ಮ ಮನದ ಕಡೆ ಕೊಟ್ಟು ನೋಡಿ ಏನು ಬರಕತ್ತ ನೋಡಿ ನಮ್ಮ ಸೋನಿಗೆ ಮಾಡಕ್ ಈ ಹುಳಿ ನೋಡಿ ಹಂಗೈತಿ ಬಾರಿ ಅಲ್ಲ ಸಾಚಿ ಕಡೆದಲ್ಲ ಈಗ ಇದು डोगली बबली बबली दोनों मिलके डांस करने का हम लोग देखा नहीं घर पे ब्यूटी पार्लर मगल क्या अಲ್ಲ ಸಂಜನಾ ಆಕಿ ಆಚಿ ಕಡೆ ಬ್ಯೂಟಿ ಪಾರ್ಲರ್ ಆಕಿ ಅಲ್ಲ ಕಪ್ಪತ್ಲೆ ಬಾಳ ಬೆಳಗೈತಿ ಯಾವಾಗ ಆಕಿನ ಕೈಯಾಗಿದ್ದ ಗಿಫ್ಟ್ ಓಪರಿ ಏನಂತ ಆಕಿನ ವಿಶೇಷ ಏನೋ ಪೂರ ಮಾಡ್ಬೇಕಂತ ಯಾ ಸಾಂಡ್ರವ್ವ ಓ ಬಟರ್ಫ್ಲೈ ಡ್ರೆಸ್ ಅದು ಬಟರ್ಫ್ಲೈ ಡ್ರೆಸ್ ಅದು ನೋಡೋರು ಹೆಂಗ ಹಾಕೊಂಡಾರ ಸಾಲಿಗೆ ಹಚ್ಚಿದ್ರೆ ಚಲೋವಿನ ಸೋನಿ ಹೇಳಲ್ಲೇ ಬಟರ್ಫ್ಲೈ ಅಂತ ಹೇಳೋಗ ಇದು ರೆಸ್ಟ್ ರೂಮ್ ಅಲ್ಲಿ ನಿಮಗೆ ಎಲ್ಲರಿಗೂ ಹೇ ರೆಸ್ಟ್ ರೂಮ್ ಐಕೆ ಇದರ ಯಾಕೆ ರೆಸ್ಟ್ ಕರೆಗ ತಂಪೈತಲ್ಲ ರಿಲ್ಯಾಕ್ಸ್ ಅನ್ಸುತ್ತೆ ಎಲ್ಲರೂ ನೋಡು ಒಂದೊಂದು ಅವಳ ಮುತ್ತಾಗ ಈಕಿನ ಹಳದಿ ಫುಲ್ಲು ಅಲ್ಲಿ ತಿಕ್ತಿರಿಲ್ಲ ಎಲ್ಲಾರು ಓ ಯಾವುದು ಹಾ ಲೋಗ್ ಬನ್ನತ್ತ ಡಾಗ ಡಾಗ್ ಅದು ಏ ಅವ್ನ ಕೈಯಲ್ಲಿ ಸುಣ್ಣ ಹೋಗಿ ನಡ್ರಿ ಒಮ್ಮೆ ನಡ್ರಿ ನಡ್ರಿ ಹಂಗಿ ನೋಡಕ್ಕಿಂದು ಎತ್ತಾಗೆತ್ತೈತಿ ಯಾರು ಈ ಎತ್ತಳ್ಳ ಹುಡುಗಿ ಉಜುಳಿಲ್ಲ ಅದು ಹುಡುಗಿ ಭಾಳ ಮೊದಲು ಬೇಸಿತ್ತು ಅವ್ರು ಆ ಕಡೆ ಫುಲ್ಲ ಕಟ್ ಮಾಡಿ ಅವ್ರು ಅವ್ ನೋಡಿದ್ರ ತರ ಎಟ್ಟತ್ತಾಗ ಎದ್ದು ಬಂದವ ನಂಗ ಮಕ್ಕ ಓ ಬಾ ಬಾ ಹಲೋ ಫ್ರೆಂಡ್ಸ್ ಬರ್ರಿ ಸದ್ಯಕ್ಕೆ ಸಂಜೆನಾಗ ನಾನು ಲಾಗ್ನ ಶುರು ಮಾಡತ್ತೀನಿ ಲಾಗ್ದೊಳಗೆ ನೋಡ್ರಿ ಒಂದಿಷ್ಟು ನಾನು ಪನ್ನೀರ್ ಫ್ರೈ ಮಾಡೀನಿ ಮಕ್ಕಳಿಗೆ ಅಂತೇಳಿ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಈ ಥರ ಜಾಸ್ತಿ ಏನು ಇದನ್ನು ಮಾಡಿಲ್ರಿ ಅಷ್ಟರೊಳಗಿನ ಸ್ವಲ್ಪ ಎಣ್ಣೆ ಹಚ್ಚಿ ಚೂರು ಗರಂ ಮಸಾಲೆ ಮತ್ತು ಒಂದಿಷ್ಟೇ ಉಪ್ಪು ಹಚ್ಚೀನಿ ಇದನ್ನು ಮಕ್ಕಳಿಗೆ ತಿನ್ನಿಸ್ತೀನಿ ಶ್ರೀ ತಿಂತಾನ್ರಿ ನಮ್ಮ ಮುಂದನೇ ಇದಿಲ್ಲ ಚಹಾ ಮಾಡಿ ಒಂದು 4-5 ಬಿಸ್ಕಿಟ್ ಹಾಕಿನ್ರಿ ಅದ್ರೊಳಗೆ ಅವರಿಗೆ ಒಂದಿಷ್ಟು ತಿನ್ನಿಸಿದ್ರೆ ಅವರು ಗಟ್ಟೆಕಾರ ಹೊರಗಡೆ ಹೋಗಕ್ಕೆ ಬರುತ್ತಾ ಅಂತೇಳಿ ನಾನಂತೂ ಬಿಸಿ ಬಿಸಿ ಚಹಾ ಮಾಡ್ಕೊಂಡೀನಿ ನೆಕ್ಸ್ಟ್ ಬಿಸ್ಕಿಟ್ ತೊಗೊಂಡೀನಿ ನಾನು ಒಂದು 4 ಬಿಸ್ಕಿಟ್ ತಿನ್ನಿ ಅಂದ್ರೆ ಓಪ ತಿಂದಿ ಪನ್ನೀರ್ ತಿಂದಪ್ಪಾಜಿ ಪನ್ನೀರ್ ತಿಂದಿ ಸದ್ಯಕ್ಕೆ ಜಬರ್ಸಿದ್ರು ಸರಿ ಏನಾದರೂ ತಿಂತಂದ್ರೆ ನಡೀತೈತಿ ಒಮ್ಮಂದ ನೋಡ್ರಿ ಒಂದಿಷ್ಟು ತಲೆಗೆ ಹೊಡೋದು ಅಂದ್ರೆ ಪನ್ನೀರು ನಮ್ಮ ಮನೆಯವ್ರು ಹೇಳ್ಯಾರ ಇಲ್ಲ ಚಲೋ ಮಕ್ಕಳಿಗೆ ತಿನ್ನಿಸು ನಡೀತೈತೆ ಡೈಲಿ ಎಲ್ಲ ಕನಿಷ್ಠ ಒಂದು 2 ದಿನಕ್ಕೆ ಒಂದ್ಸಲ ಹಿಂಗಾರೆ ವಾರದಾಗ ಒಂದ್ಸಲ ನಾವು ಏನು ದಿನ ಮಾಡೋಂಗಿಲ್ಲ ತಿನ್ನಿಸು ಹೊರಗಿನೆಲ್ಲ ತಿನ್ನೋದು ಅವ್ರಿಗೆ ಟೇಸ್ಟ್ ಗೊತ್ತಾಗುತ್ತಾ ಅಂತೇಳಿ ಹೊರಗೆ ಮಾಡೋದಕ್ಕಿಂತ ಮನ್ಯಾಗ ತೊಗೊಂಬಂದಿದ್ರು ನಮ್ಮ ಮನೆಯವರು ಒಂದು ದಿನ ಟ್ರೈ ಮಾಡಿ ನೋಡಿ ತಿಂತಾರಂದ್ರೆ ಚಲೋ ಅಂತೇಳಿ ಅಂದಿದ್ರು ನೋಡ್ತೀನಿ ರೀ ಸಿರಿಗೆ ಅಗಳಕ್ಕೆ ತಿನ್ಸಿನಿ ಈಗ ಒಂದಿಷ್ಟು ತಿನ್ನಕತ್ತಾನ ಓಮಗ ನೋಡ್ಬೇಕ್ರಿ ಏನು ಮಾಡ್ತಾನೆ ಅಂತೇಳಿ ಚಾ ಕುಡಿಂಬರ್ರಿ ಚಲಾಗ ಗಾಡಿ
ಏ ತಮ್ಮ ಬೀಳ್ತಾನೆ ಸರಿಯಾಗಿ ಮಾಡಬಾರ್ದು तू चलाएगी हाँ चढ़ो ऊपर चढ़ो हत्ते दाल सरी नी हत्त बड़ सरी ಏನ್ ಮಾಡ್ತಾ ಯಾರಿಗೆ ಗೊತ್ತು ಅವ್ರ ಮನ್ಯಾಗ ಇವಕ್ಕೆ ಹೋಗಿ ನಿಂತ್ರ ಅವ್ರ ಬಾಕ್ಲಿ ಮುಗಿಸ್ತಾಳೆ ಈಕಿ ಯಾವ್ದು ಎಲ್ಲ ಆಡೋದಕ್ಕೆ ಬರ್ತಾ ಆ ಕೂಸುಗಳಿಗೆ ಏನು ಗೊತ್ತಲ್ಲ ಹಂಗತ್ತೆ ಬುದ್ಧಿ ಹೇಳ್ಕೊಡ್ತಾಳ ಅವ್ರು ಕೂಡ ಆಡ್ಬೇಡ ಅವ್ರು ಚಲೋ ಇಲ್ಲ ಅಲ್ವಾ ನೋಡು ಅಯ್ಯೋ ಯಾಕ ಅಲ್ಲದಾರ ಅನ್ನೋದ್ರಾಗ ಇಲ್ಲದಾರ ಅನ್ನೋದ್ರಾಗ ಅಲ್ಲಿ ಯಾಕೆ ಮಾಡ ಮ್ಯಾಗನ ಹತ್ತೆ ನಾನು ತಳಗಿಂತ ಬಿದ್ದ ನಾವ ಮ್ಯಾಗರ ಹತ್ತೆ ನಾನವ ಬರ್ರಿ 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 ಹತ್ತು ಶ್ರೀ ಹತ್ತು ए पाव रखने का पहला ए हाँ वो पाव रख पहला वो साइड रख इस पे डालने का रे अनु इधर डालने का हत्तो नड्रे श्री हत्त ಒಳಸ್ತೀನಿ ಹತ್ತು ನಾನು ಆಂಟಿ ಆಂಟಿ ಅನ್ನ ಏನಾದರೂ ನೋಡ್ರಿ ಫ್ರೆಂಡ್ಸ್ ಇವಾಗ ಸೈಕಲ್ ಹೊರಗ್ತಾರ ಮೂತ್ ಬಂದೈತಿ ಶ್ರೀ ತುಳಿಯಾಕತ್ತ ನೋಡ್ರಿ ಆರೇನ್ ತಗೊಂಬಂದು ಹೊಳ್ ಮನೆ ಕಳ್ಸಿ ಬಂದ ಸೈಡಿಗೆ ಬರ್ಬೇಕು ಈ ಕಡೆಗೆ ಬಿಡತ್ತ ಸೈಡಿಗೆ ಆಂಟಿ ಆಂಟಿ ಅದಂದಿದ್ದಿ ಈಗ ಕೈ ಬಿಟ್ಟು ನೋಡ್ರಿ ತಾನೇ ತುಳಿತಾನ ನಮ್ಗೆ ಅಚ್ಚ ಕಡೆ ನಡ್ಸ್ಬೇಕಾಗಿತ್ತು ಹೋಗಕತ್ತೀನಿ ಚಪ್ಪಲ್ ಅದೊಂದು ಬಂಡ ಹುಡುಗಾರ ಅಷ್ಟೇ ದೂರ ಹೋಗ್ಬೇಡ ಸರಿಯಾಗಿ ಬರ್ತಾನ ಅಷ್ಟೇ ಗಾಡಿ ರೇ ಅಯ್ಯ ಕುಂದ್ರಿಸಿ ಅವನ ಅವನು ಕುಂದ್ರಿಸಾಗ ಅವಳಕ ಆಮೇಲೆ ಸಿರಿ ತುಳಿದಿಲ್ಲ ಸೈಡಿಗೆ ಒಂದು ರಸ್ತಾ ನೋಡು ಕರೆಕ್ಟಾಗಿ ड्रॉप चाहिएगा आजा आंटी आती है उसमें हाँ सुने अभी मम्मी लोग आ रहे हैं आंटी श्रीषा किधर है वही बोल रही हूँ तू भी क्या रहते बेटा क्या बैठेगी तो बच्चा भी नहीं रहेगा तो लगे उल्टा उल्टा आया पे ऊपर लग रहा है उल्टा गाली समझ के हूं मारी है ये तंदे बला गाली करते ಇದು ಮನೆಯಲ್ಲಿ लागला ಇದೆಲ್ಲ पण समजಲ್ಲ ಸಿರಿ ತುಳಿ ನೀನು ಹಂಗ ಹೋಗಿ ತುಳಿ ಅಂತ ಹೇಳು ಹಿಂದೆ ಹೊತ್ತಲೆ ಸೋನೆ ಅದು ದಿಬ್ಬಿ ಅದು ಹೊತ್ತು ನೀನೇ ಹೊತ್ತು ಅಲ್ಲೆಲ್ಲ ಮಣ್ಣದಲ್ಲ ಅಲ್ಲಿ ತುಳ್ಯಾಕ ಬರಲ್ಲ ಏ ಅಮ್ಮ ಹೋಮ ಬವ್ವ ಐತಲ್ಲಿ ಹೋಗ್ಬಾರ್ದು ಹಮ್ಕಾರು ಅಲ್ಲಿ ಬವ್ವ ಐತಿ ಸರಿಸ್ಬಿಡ್ತೀನಿ ತಡ್ರಪ್ಪ ಸರ್ಸಕ್ಕೆ ಬರುತ್ತೇನೆ ಇಲ್ಲಿ ಇದೊಂದು ಹೆಂಗಿದ್ರೆ ಟೆನ್ಷನ್ ಇಲ್ಲ
ತುಳಿ ಶ್ರೀ ತುಳಿ. ಏ ಓಂಕಾರ ನಿಶಾಂತರ ಮನೆಗೆ ಹೊಂಟ ನೋಡಿ. ಕಡೆ ಗೋದನ ಓಣಿ ಮನೆ ನೋಡ್ರಿ ಹಂಗದ ಸಣ್ಣ ಹಳ್ಳಿ ಇರುತ್ತಲ್ಲ ಹಂಗ. ಢಮ್ ಲಗಾಕೆ ಆಯ್ಸಾ. ಏ ಸೈಕಲ್ ಏ ಶ್ರೀ ಒಳ್ಳಸ್ ನೀನು ಅವ ಓಂಕಾರ ಹೊತ್ತಾಕತ್ತಾನ. ಹಸಿರು ಹಸಿರು ಇವಪ್ಪ. ಹಾಂ ಶ್ರೀ ಹಂಗ ಹಾಯ್ ಮಾಡ. ಸಿರಿ ಇಲ್ಲಿ ನೋಡಿಲ್ಲ ಸಿರಿಯಾ ಹಾಯ್ ಮಾಡು. ಏ ಸೋನಿ ಕೈ ಬಿಡ್ಲ ತುಳಿತಾರ ನೋಡೋನು. ತುಳಿಸ್ರಿ ತುಳಿ ತುಳಿ ಜೋರ್ ಹೋಗುತ್ತಾಳ. ಒಬ್ಬನೇ ಆದ್ರೆ ಫಾಸ್ಟ್ ಹೋಗ್ತಾನ ಶ್ರೀ. ಇವತ್ತು ಸೌಕಾಸ ಸೋನಿ ಸೌಕಾಸ. ಅವನು ಹಿಡ್ಕೊಳ್ಳಿ. ಹಾ ಬಾ 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 ಬಾ. ಬರ್ರಿ ಬರ್ರಿ. ಹೇ ಹಿಡ್ಕೊ ಕೈ ಹಿಡ್ಕೊ. ಇಲ್ಲ ಅವದಿಲ್ಲ. ಗಾಡಿ ಬರ್ತಾ ಮತ್ತೆ ಹೇಳ್ಸ ನೋಡ್ರಿ. ಇಲ್ಲಿ ಗಣಪತಿ ವಿಸರ್ಜನೆ ಮಾಡಾಕ ಗಾಡಿ ರೆಡಿ ಮಾಡ್ಯಾರ. ಹರ್ದಾರು ಕರ್ಕೊಂಡ್ಬಿಡ್ಲಿ. ಬಾಶ್ರೀ ಬಾಶ್ರೀ ಬಾ ಹಾಯ್ ಮಾಡ್ಬಿಡು. ಬಾ ಅಪ್ಪಿ ಬಂದ್ಬಿಡು. ನಿನ್ ನೋಡಿ ಅವರು ಅತ್ತಾಗ ಬಾ ಏ ಬಾ ಲೋ ನಮ್ನೆ ದುನಿಯದ್ದ ಇರ್ತಾವ. ಬಾ ಇಲ್ಲಿ ಮತ್ತೆ ಮಂದಿ ಇಲ್ಲಿ ಏನಾರ ಅಂತಾರ. ಬಾ ಶ್ರೀ ಬಾ ತಮ್ಮ ಮರಿತಾರ ನೋಡ್ತಾರ. ನಮಸ್ತೆ ಮಾಡ್. ಏ ನಿಂಗೆ ಇಳಕ್ ಬರ್ಲಾ ಬಾ ಮತ್ತ ಬಂದ್ಬಿಡು. ಹರ್ದಿಯ ಶ್ರೀ ಸರಿ ಗೀತಸ್ ಇಲ್ಲ ಸರಿ ಚಂದ ಮಾಡ್ಯಾರ ನೋಡ್ರಿ. ಇವೆಲ್ಲ ಕಮಲ್ ಹೂವಿನ ಗೊತ್ತ ಎಲ್ಲ ಮನ್ಯಾಗ ಮಾಡ್ಯಾರ ಅನ್ಸುತ್ತ. ನಮ್ಮ ಮನ್ಯಾಗ ದುನಿಯದ ನಮ್ದು ಗಣಪತಿ ಮಸ್ತ್ ಆಗಿತ್ತು. ಶ್ರೀ ಗಾಡಿ ಬರ್ತಾವ. ಶ್ರೀ ಗಾಡಿ ಬಂತ ಹೋಗ್ಬೇಡ. ಶೋಭಾ ಕತ್ಲಾಗೈತ್ರಿ. ಒಂದು ಸ್ವಲ್ಪ ಹೊರಗಡೆ ಬಂದೀವಿ. ರೊಟ್ಟಿ ಮಾಡಿ ಸಿಕ್ಕಾಪಟ್ಟೆ ಕುದಿ ಅನ್ನಿಸ್ತು. ಬಂದೀವಿ ಇಲ್ಲಿ ಇರ್ತೀವಿ ನೋಡ್ರಿ. ಇದು ಗಣಪತಿ ವಿಸರ್ಜನೆ ಮಾಡ್ತಾರಂತ 11 ದಿನ ಗಣಪತಿ. ಹಾಗಾಗಿ ಚಂದ ಡೆಕೋರೇಷನ್ ಮಾಡ್ಯಾರ ಹಿಂದೆ ಗಾಡಿಯಿಂದ. ಸೂಪರಾಗಿ ಕಾಣತೈತಿ ನೋಡ್ರಿ. ಬೂತ್ ಬಾ ಉಂಡ್ರ ನೀಗಿವ ಆರಾಮ್ ಅನ್ಸಿದ್ರ. ಶ್ರೀ ಗಾಡಿ ಬರ್ತಾ ಮುಂದೆ ಓಡಾಬೇಡ. ಈಗ ಮೊದ್ಲಿನ ಹಾಲು ಕೊಡಲ್ಲ ಅದೇ 9 ಗಂಟೆ 9:30 ಮುಗಿಸ್ತೇನೆ. ಮಮ್ಮನ ರುಚಿ ಬಿಡ್ತೇನೆ. ಬಿಡೋದ ಕಷ್ಟ ನಾವು ಯವ್ವ. ನಮ್ಮ ಓಂಕಾರ ಡ್ಯಾನ್ಸ್ ಮಾಡ್ರಿ ಡ್ಯಾನ್ಸ್ ಮಾಡ್ರಿ ಡ್ಯಾನ್ಸ್ ಡ್ಯಾನ್ಸ್. ಬೆಳಕಿದ್ರ ಚಂದ ಅನಿಸ್ತಿತ್ತು. ಬೆಳಕಿರ್ಲಾರ್ದಕ್ಕೆ ಇಲ್ಲಿ ಒಂಥರ ಅನ್ಸಾತಿತ್ತು. ಈ ಗಣಪತಿ ಒಮ್ಮೆ ಹುಡುಗರು ಹೊರಗೆ ತರ್ಬೇಕು. ನಮ್ಮ ಶ್ರೀ ಮಸ್ತ್ ಕುಣಿತ ಡ್ಯಾನ್ಸ್. ಗಾಡಿ ಬಂದಿಲ್ಲ ಗಾಡಿ ಬಂದು ಹೆಂಗ್ ಓಡಬೇಕು. ಏ ಗಾಡಿ ಬತ್ ಗಾಡಿ ಬತ್. ಶ್ರೀ ಅಲ್ಲಿದ್ರೆ ಗಾಡಿ ಬತ್ತು. ಶ್ರೀ ಏನತ್ತ ಕೊಡು ಕೊಡು ಕೊಡು. ಧಕಲ್ ಧಕಲ್ ಗಾಡಿ. ಏ ಶ್ರೀ ಕಾರ್ ಬಂತು ಹಿಂದಕ್ಕೆ ಸರಿ. ಗಟ್ಟಿಗೆ ಹಿಡ್ಕೊಂಡಿದ್ರು ಕಂಪೌಂಡು. ಯಪ್ಪ ಚೋಡು 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 ಚೋಡು.
ನೋಡ್ರಿ ಗೋವಾದಾಗ ಮಳೆ ಬರಕತ್ತೈತಿ. ಇನ್ನ ಮಳೆ ಮುಗಿದಿಲ್ಲ ನೋಡ್ರಿ. ರಾತ್ರಿ ಎಷ್ಟು 10 ಗಂಟೆ ಆಯ್ತು. ಇವರು ದನ ಕುಣಿಯಾಕತ್ತಾರೆ. ಒಂದು 90 ಹೊಡೆದ ಕೇಸ್ ಕುಣಿಯಾಕತ್ತಾರೆ ನೋಡ್ರಿ. ಏಯ್ ನೋಡಿ ಯಾರು ಸಾಕು ಸಾಕು ಬಿಡು. ಏ ಕಸ್ಕೊಂಡು ನೋಡು ಸರ್, ಕಸ್ಕೊಂಡು ನೋಡು. ಅತ್ತೆ ಏನೋ ಹಾಡಾಗ್ತಾನೋ. ಹಾಗೆ 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 ಅಲ್ಲ 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 ಅಮ್ಮ ಡ್ಯಾನ್ಸ್ ಕರ್. ಏ ನೈ ಜನಗ ಈ ಡ್ಯಾನ್ಸ್ ಯಾವ ಖುಷಿ ಮಾಡಕತ್ತೀನಿ ಅಂದ್ರೆ ಮುಂಜಾನೆ ಮಾಡಿರೋ ಟಮಾಟೆ ಹತ್ತಿ ತಿಂತೀನಿ. ಖಾರ ಕಿವಿಗೆ ಗುಳ್ಳೆಲ್ಲ ಬಿಟ್ಟು ತಡ್ಕೊಳಕ್ಕಾಗವಲ್ದು. ಬಾಂಡೆ ತಿಕ್ಬೇಕಂದ್ರೆ ನೀರು ಬರುತ್ತೆ. ಹುಡ್ಕೋ ಮಳೆ ನೋಡ್ರಿ ಹೆಂಗ್ ಬರೋದು. ಬಾಂಡೆ ತಿಕ್ಬೇಕಂದ್ರೆ ನೀರು ಬರೋದು. ಬಡ ಬಡ ಬಾಂಡೆ ಇಲ್ಲಿ ಬಿಟ್ಟು ನಾಳೆ ಮುಂಜಾನೆ ನೋಡಿ ಬಾಂಡೆ ನನಗೆ ಅಂತ ಬಿಡ್ತಾರಾಗ್ಲಿಕ್ಕೆ ವಾ ನಾಳೆ ಸುತ್ತಿ ಸಂಡೇ ವಾ ಆರಾಮ್ ನಾನಿ ಡ್ಯಾಡಿ ನಾನಿ ಏ ಅಮ್ಮ ಸಕ್ಕರೆ ಹಾಡು ಬಾ ಹಾಡು ಬಾ. ಓ ನೀ ಸರಿಯಾಗಿ ನೀರು ಬಿಡ್ತಾವಲ್ಲ ತಾನು ಸಣ್ಣಗೆ ನೀರು ಬಿಡ್ಲತ್ತವ. ಓಮು ಹಾಡು ಬಾ. ಡ್ಯಾನ್ಸ್ ಕರ್ ಓಮು. ಏ ಓಮು ಡ್ಯಾನ್ಸ್ ಕರ್. ಹಾಡೋಣ ಬಾ ಹಾಡೋಣ ಬಾ ಒಂದಾಗಿ ನಾವು. ಶ್ರೀ ಬಂದ ಶ್ರೀ ಹಾಡು ಹಾಡು ನೀ ಹಾಡ ಬಜಿ. ಶ್ರೀ ಹಾಡ್ತಾನೆ ಈ ಕಡೆ ಬಾ ಕೊಡೋಗ್ಬಿಡ್ದು. ಶ್ರೀ ಕೊಡೋಗ್ಬಿಡ್ದು ಹಾಡು. ಹಾಡೋಣ ಬಾ ಒಂದು ವಿಷಯ ಹೇಳ್ಬೇಕು. ನಾನು ಇವತ್ತು ನಮ್ಮ ಶ್ರೀ ಸ್ಕೂಲಿಗೆ ಹೋಗಿದ್ನಲ್ಲ ಗುಡ್ಕೋ ಹಾಕ್ಬಿಟ್ಟನ್ರಿ. ಒಟ್ಟ ಹತ್ತಿಲ್ಲ ಅಂತ ಶಾಲೆ ಕುಂತನ್ರಿ. ನಾವು ನಾನು ಆ ಮೇಡಮ್ ಅವ್ರ ಫೋನ್ ಹಚ್ಚಿಂದ ಹೋಗಿದ್ದಿಲ್ಲ. ಮತ್ತು ಅವ್ರ ಕೈಯಲ್ಲಿ ಯಾಕೆ ಅನ್ಸ್ಕೋಬೇಕಪ್ಪ ಅಂತೇಳಿ ಜಲ್ದಿ ಹೋದ್ರೆ ತಂದು ಜಲ್ದಿ ಹೋಗಿ ನಾನು ಕರ್ಕೊಂಡ್ ಒಂದು ತಾಸು ಬಿಟ್ಟಿದೆ. ಇಲ್ಲ ಫೋನೇ ಒಂದು ತಾಸು ಬಿಟ್ಟಿನಿ ನಾನು. ಫೋನ್ ಹಚ್ತಾರೆ ಅಂತೇಳಿ ಅನ್ಕೋತಾನ ಹೋಗಿನ್ರಿ. ಅಳು ಆವಾಜ ಇಲ್ಲ. ಡೈಲಿ ಅಳು ಆವಾಜ ಇರ್ತಿತ್ತು. ನಾ ಕರೆಕ್ಟ್ ಹೋದಾಗ್ಲೂ ಅಳು ಆವಾಜ ಇರ್ತಿತ್ತು. ಓದಿ ಅಳು ಆವಾಜ ಇಲ್ಲ ನೋಡ್ತೀನಿ. ನಿಮ್ಗೆ ಅಳಾಕತ್ತಿದ್ದಿಲ್ಲ. ಶೇಂಗಾ ಚಿಕ್ಕಿ ಮಾಡಿಕೊಟ್ಟಾರಿ. ಶೇಂಗಾ ಚಿಕ್ಕಿ ದಸ್ತೆ ಆಗಿಟ್ಕೊಂಡು ಅವ್ನು ತಿಂದಿಲ್ಲ ತಾನು. ನಾವು ಶ್ರೀ ಅಂತ ಓದ್ಬಿಟ್ಟನೆ ಮಮ್ಮಿ ಈಗ ಅಂತೇಳಿ ಶೇಂಗಾ ಚಿಕ್ಕಿ ಕೊಟ್ಟ ಅಂದ್ರೆ ಶ್ರೀ ಆ ದಸ್ತೆ ಮುಚ್ಚಿಟ್ಕೊಂಡ್ರಿ. ಅವ್ರ ಮೇಡಮ್ ಅಂದ್ರೆ ಶ್ರೀ ಅಂದ್ಬಿಟ್ಟೇನೆ. ಇವ್ನ ಹೆಸರು ಸಿದ್ಧಾರ್ಥ ಅಲ್ಲ ಅಂತಂದ್ರಿ. ಹಾರಿ ಹೆಸರು ಸಿದ್ಧಾರ್ಥ, ನಾವು ಶ್ರೀ ಅಂತ ಕರ್ತೀವಿ. ಅವನ ಹೆಸರು ಓಂಕಾರ. ಹೆಸರು ಎಷ್ಟು ಚಂದ ಇಟ್ರಿ ನೋಡಿ ನೀವು ಅಂತಂದ್ರೆ ನಾವೇಂತ ಫುಲ್ ಖುಷಿ ಆಯ್ತು. ಹೆಸರು ಚಂದ ಇಟ್ರಿ ಅಂತ ಹೇಳೋಣ. ನೆಕ್ಸ್ಟ್ ಇವತ್ತೇನು ಹತ್ತಿಲ್ಲವ ಜಾಸ್ತಿ, ಒಂದು ಸ್ವಲ್ಪ ಅದ್ದ ಆಮೇಲೆ ಕುಂತಾನಂತಂದ್ರು. ಮತ್ತು ಬರ್ತಾ ರೂಢಿ ಆಗ್ತಿತ್ರಿ. ಅದ್ರೊಳಗೆ ಒಂದು ಭಾಷೆ ಕನ್ನಡ ಹಿಂದಿ ತಿಳಿತಾವಂದ್ರು ನೋಡಿದ್ರೆ ಯಾರ ಜೊತೆಗೂ ಜಾಸ್ತಿ ಹಿಂಗಲ್ಲ. ನಮ್ಮೂರ ಕಡೆ ಆದ್ರೆ ಎಲ್ಲ ಜೊತೆಗೂ ಆಡ್ತಾನೆ. ಇಲ್ಲಿನ ಎಲ್ಲ ಜೊತೆ ಹುಡುಗರ ಜೊತೆಗೆ ಆಡಕ್ಕೆ ಹೋಗ್ತಾನೆ. ಅದು ಸಾಲಿ ಅಂದ್ರೆ ಬ್ಯಾಡ ಅಂತಿದ್ದ. ಅಮ್ಮಿ ಸಾಲಿ ಹಗಿಲಿ ರಾತ್ರಿ ಕುಂತ್ರು ನಿಂತ್ರು ನಾವು ಸಲಿಗೆ ಒಳ್ಳೆ ಮಮ್ಮಿ ಸಲಿಗೆ ಹೋಗಲ್ಲ, ಪಪ್ಪ ಸಲಿಗೆ ಹೋಗಲ್ಲ. ಒಟ್ಟು ನಾವು ಮರೆತರು ಮರಿತಿದ್ದಿಲ್ಲ. ಮಮ್ಮಿ ನಾ ಸಲಿಗೆ ಹೋಗಲ್ಲ, ಮಮ್ಮಿ ನಾ ಸಲಿಗೆ ಹೋಗಲ್ಲ ಅಂತಿದ್ದ. ಏ ಅಮ್ಮ ಬಾಬಾ ಏ ಕಾಕ್ರೋಚ್ ಕಂಟಿನ್ಯೂ ಮಾಡ್ತಾನೆ. ನಾಳೆಗೆ ಕಂಟಿನ್ಯೂ ಮಾಡ್ತಾನ. ಬಿಡ್ಬೇಕಂತಂದ್ರೆ ನಾಳೆಗೆ ಬಿಡಕ್ಕಾಗಲ್ಲ. ನಾಳೆಗೆ ಸುಟ್ಟಿ ಐತಿ. ಇವತ್ತು ಹೋಗಿದ್ದ ಸುಮ್ ಕೂತಿದ್ದ. ನಾಳೆನೂ ಹೋಗಿದ್ರೆ ಮತ್ತೆ ನಡೀತಿತ್ತು. ನಾಳೆಗೆ ಹೋಗಲ್ಲ, ನಾಡ್ದು ಒಮ್ಮೆ ಹೋಗುದಂದ್ರೆ ಮತ್ತೊಂಥರ ಗಜ್ಜಿ ಮಾಡ್ಕೊತಾನೆ. ರೂಢಿ ಅಲ್ಲಿ ಹಿಂಗೆ ಈ ವರ್ಷ ಅಂಗನವಾಡಿಗೆ ಹೋದಂದ್ರೆ ಮತ್ತು 3 ವರ್ಷಕ್ಕೆ ಶಾಲೆಗೆ ಹಾಕಬೇಕೈತಿ. ಎಲ್ಲರಿಗೂ ನಾ 3 ವರ್ಷಕ್ಕೆ ಶಾಲೆಗೆ ಹಾಕಲ್ಲ. ಯಾಕಂದ್ರೆ ಇವಾಗ 7 ವರ್ಷಕ್ಕೆ 1ನೇ ಕ್ಲಾಸಿಗೆ ತಗೋತಾರೆ. 6 ವರ್ಷ 7 ವರ್ಷ 7 ವರ್ಷಕ್ಕೆ 1ನೇ ಕ್ಲಾಸಿಗೆ ತಗೋತಾರ. ಅದೇ ಒಂದು ಎಲ್ಲರೂ ಯೋಚನೆ ಮಾಡ್ತಿರ್ಬೇಕು. ಅಯ್ಯೋ ಇವ್ರು ಹಿಂಗೆ ಅಂತಾರಲ್ಲ ಸಿಸ್ಟರ ಸ್ಕೂಲಿಗೆ ಹಾಕಬೇಕು ಮಕ್ಕಳಿಗೆ ಅಂತೇಳಿ. ನಾನು ಸ್ವತಃ ನಾನೇನು ವಿಚಾರ ಮಾಡ್ಕೊಂಡಿದ್ದೆ ಅಂದ್ರೆ 3 ವರ್ಷಕ್ಕೆ ಶಾಲೆಗೆ ಹಾಕಿದ್ರೆ ಅವ್ರು ಏನು ಕಲಿಬೇಕ್ರಿ? ಅವ್ರು ಕುಂತು ಬರೋದು ಅಷ್ಟೇ. ಅದೇ ಕುಂತು ಬರದೆ ಅಂಗನವಾಡಿಗೆ ಕಳಿಸಿದ್ರೆ ಆಯ್ತಲ್ಲ. ಅಲ್ಲಿನೂ ಕುಂತೆ ಬರ್ತಾರೆ, ಇಲ್ಲಿನೂ ಕುಂತೆ ಬರ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿನೂ ಹಾಡ ಅದೆಲ್ಲ ಆಕ್ಟಿವಿಟಿ ಎಲ್ಲ ಕಲಿಸ್ತಾರೆ. ಪ್ರಾಣಿಗಳದ್ದೆಲ್ಲ ಹಿಂಗೆ ಚಾಟ್ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಇಲ್ಲೆಲ್ಲ ಹಚ್ಚಿರ್ತಾರ.
ನಮ್ಗೆ ಗೊತ್ತಿದ್ದವ್ರು ಅಂದ್ರೆ ನಮ್ಮ ಮನೆಯವ್ರ ಜೊತೆಗೆ ಏನು ಕೆಲಸ ಮಾಡ್ತಾರಲ್ಲ CP ಹಿಡ್ದಾರ ಅವರು ಜಾಸ್ತಿ 3 ವರ್ಷಕ್ಕೆ 2.5 ವರ್ಷಕ್ಕೆ ಸ್ಕೂಲಿಗೆ ಹಾಕ್ಯಾರ. BB ಸಿಟ್ಟಿಂಗ ನರ್ಸರಿ LKG UKG 4 ವರ್ಷ ಆದ್ಮೇಲೆ 1ನೇ ಕ್ಲಾಸಿಗೆ ಬರ್ತಾರೆ. ಸಾಕೀಗ ಸಾಕು ಆಮೇಲೆ ಬೆಳಗ್ಗೆ BB ಸಿಟ್ಟಿಂಗ್ ನರ್ಸರಿ LKG UKG ಆಗಿ 1ನೇ ಕ್ಲಾಸಿಗೆ ಬರ್ತಾರ. BB ಸಿಟ್ಟಿಂಗ್ ಅಂತೂ 2.5 ವರ್ಷದಾಗ ಏನೂ ಗೊತ್ತಾಗಲ್ಲ. ಆದ್ರೆ ನಮ್ಮಿಂದ ದೂರ ಇರ್ತಾರ, ಅಳುದು ಅಲ್ಲೇ ಮುಕ್ಕೊಳ್ಳೋದು ಅದು ಮಾಡ್ತಾರ. ನೆಕ್ಸ್ಟ್ ನರ್ಸರಿ ಒಳಗೆ ಒಂದು ಸ್ವಲ್ಪ ಏನಾರ ಹಾಡ ಅದು ಇದು ಏನಾರ ಹೇಳ್ಕೊಡ್ತಿರ್ತಾರ, ಅದು ಸ್ವಲ್ಪ ಪರವಾಗಿಲ್ಲ. LKG UKG ಬೆಟರ್ ರೀ, ಅವ್ರಿಗಿನ್ನೂ ತಿಳುವಳಿಕೆ ಇರ್ತೈತಿ. ನಾ ಶಾಲೆಗೆ ಬಂದಿನ ಅನ್ನೋದು ಅರಿವು ಇರ್ತೈತಿ, ಅವ್ರಿಗಿನ್ನೂ ಒಂದು ಸ್ವಲ್ಪ ತಿಳುವಳಿಕೆ ಇರ್ತೈತ್ರಿ. ನಾ ಶಾಲೆಗೆ ಬಂದಿನ ಅನ್ನೋ ಅರಿವು ಇರ್ತೈತಿ. ಮತ್ತು ಇದು ನನ್ನ ಬುಕ್ಕ, ನನ್ನ ಪಾಟಿ, ನನ್ನ ಚೀಲ ಇದೆಲ್ಲನೂ ಸ್ವಲ್ಪ ಇದು ಬಂದಿರ್ತೈತಿ. ಅಷ್ಟೊತ್ತಿಗೆ ಅದನ್ನಾರ ಸ್ವಲ್ಪ ಕಾಯ್ಕೊಂಡು ಬರ್ತಾರ ಅನ್ನೋದು ಇರ್ತೈತಿ. ಇನ್ನೊಂದು ಏನಂತಂದ್ರೆ ಒಂದು ಸ್ವಲ್ಪ ದೊಡ್ಡ ತಿಳುವಳಿಕೆ ಇರ್ತವ್ರೆ. 4 ವರ್ಷ ಅಂತಂದ್ರೆ ಸ್ವಲ್ಪ 4 ವರ್ಷ 5 ವರ್ಷ ಅಂತಂದ್ರೆ ಸ್ವಲ್ಪ ಬೆಟ್ಟಾರ. ಹುಡುಗರು ಟೀಚರ್ ಜಬ್ರಿಸಿದ್ರ ಇವ್ರು ನಂಗೆ ಹೊಡಿತಾರ ಬೈತಾರ ಅನ್ನೋ ಬೈತಾರ ಸುಮ್ಕೊಂಡಿರ್ತಾವೆ. ಈಗ 2 ವರ್ಷಕ್ಕೆ ಈಗ 3 ವರ್ಷಕ್ಕೆ ಈಗ ಕಳಿಸಿದ್ವಿ ಅಂತಂದ್ರೆ ಅವರು ಹೆದರ್ಸ್ದಂಗೆಲ್ಲ ಅವ್ರನ್ನ ಜೋರ್ ಅಳ್ತಾರ. ಹಾಗಾಗಿ ನಾನು ಇದೊಂದು ವರ್ಷ 1.5 ವರ್ಷ ಅಂಗನವಾಡಿಗೆ ಕಳಿಸ್ಬೇಕಂತ ಅಂದ್ಕೊಂಡಿರಿ. ಯಾಕಂದ್ರೆ 4 ವರ್ಷ ಖಾಲಿ ಕಳಿಸ್ಬೇಕ್ರಿ ನಾವು. ಏನಿದ್ರು 1ನೇ ತನಕ ಸಿಲೆಬಸ್ ಬರ್ತಾವೆ, ABCD ಅವೆಲ್ಲ UKG ಇದ್ರ ಥರ ಕಲಿಸ್ತಿರ್ತಾರ. ಸುಮ್ಮನೆ ಅದೇ ಇಲ್ಲಿ ರೂಢಿ ಆಗ್ತೈತಿ. ಅವನು ಕುಂದ್ರಂಗಿಲ್ಲ, ಅಳ್ತಾನ ಮಾಡ್ತಾನ. ಒಮ್ಮೆ ಶಾಲೆಗೆ ಕಳಿಸಿದ್ವಿ ಅಂದ್ರೆ ಶಾಲೆಗೆ ಹಂಗೆ ಹೋಗಿ 2 ತಾಸಿಗೆ ಕರ್ಕೊಂಬರ್ದು ಆಗಂಗಿಲ್ಲ. ಇಲ್ಲೆಲ್ಲ ಶಾಲೆಗಳು ಸನಿನೂ ಇಲ್ಲ. ಬ್ಯಾಡ್ ಅಂದ್ಕೊಂಡು ನಾನು ಈ ನಿರ್ಧಾರ ಮಾಡ್ಕೊಂಡಿನಿ. ನನ್ನ ನಿರ್ಧಾರ ಹೆಂಗೆ ಕರೆಕ್ಟೋ ತಪ್ಪು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. 4 ವರ್ಷಕ್ಕೆ ನಾನು ಶಾಲೆಗೆ ಹಚ್ತೀನಿ. ಯಾಕಂತಂದ್ರೆ ಈಗ ಆಗಸ್ಟಿಗೆ 3 ವರ್ಷ ಆಗ್ಯಾನ, ಇನ್ನೊಂದು ಆಗಸ್ಟಿಗೆ 4 ವರ್ಷ ಹೋಗ್ತಾನ. ಮತ್ತು ಅದನ್ನ ಬಿಟ್ಟು ಅಂತಂದ್ರೆ ಏನ್ರಿ ಮುಂದಿನ ವರ್ಷಕ್ಕೆ ನಾನು ಮುಂದಿನ ವರ್ಷ ಹಚ್ತೀನಿ. ಮುಂದಿನ ವರ್ಷಕ್ಕೆ ನಾನು ಶಾಲೆಗೆ ಹಚ್ಚಿಲ್ಲಪ್ಪ ಅಂತಂದ್ರೆ ಮತ್ತು ಅವಾಗ ಶಾಲೆ ಹಚ್ಚೋತ್ತಿಗೆ 5 ವರ್ಷದ ಸನಿ ಆಗಕ್ಕೆ ಬಂದಿರ್ತಾನೆ. ಅವನು ಆಗಸ್ಟ್ ಒಳಗೆ ಬರ್ತಲ್ಲ, ಆಗಸ್ಟ್ ಮುಂದಿನ ವರ್ಷ 4 ವರ್ಷ ಆಯ್ತು. 4 ವರ್ಷ ಆಗೋಕ್ಕೆ ಮುಂಚೆ ಹಚ್ಚಿದ್ರೆ ಕರೆಕ್ಟ್ ಆಗ್ತೈತಿ. ಒಂದು ಸ್ವಲ್ಪ ಅಂದಾಜು 3.5 ವರ್ಷನೇ ಆಗ್ಬೋದೇನು. ಜೂನ್ ಜುಲೈ ಆಗಸ್ಟ್ ಇಲ್ಲ 3 ತಿಂಗಳ ಕಮ್ಮಿ 4 ವರ್ಷನೇ ಆಗಕ್ಕೆ ಬಂದಿರುತ್ತೆ ಅಂತ ನಡೀತೈತಿ. ಹಚ್ಚಿದ್ರು ಒಂದು ಪರವಾಗಿಲ್ಲ. LKG UKG 1ನೇ ಕ್ಲಾಸ್ ಬರೋದಕ್ಕೆ 3 ವರ್ಷ ಅಷ್ಟಕ್ಕೆ ಕರೆಕ್ಟ್. ಇವು ಕೈ ಕರೆಕ್ಟಾಗಿ ಬರ್ತದೆ. ಶ್ರೀ ಸ್ಕೂಲ್ ಹೆಂಗಿತ್ತಪ್ಪಾಜಿ? ಗಣಪತಿ ಮೋರಯ್ಯ ಅನ್ನಪಸ ಮಂಗಳಮೂರ್ತಿ ಮೋರಯ್ಯ ಅನ್ಬಾರ್ದು ಅನ್ಬೇಕು. ಗಣಪತಿ ಮೋರಯ್ಯ ಅನ್ನು ಮಂಗಳಮೂರ್ತಿ ಮೋರಯ್ಯ ಅಲ್ಲಿ ತೊಡಬೇಕು ಹೊಂಟ. ಡೆಕೋರೇಷನ್ ಭಾಷಣ ಮಾಡೋದು ಗಾಡಿ. ಚಲೋ ಗಾಡಿ ಚಲೋ. ಗಣಪತಿ ಬಪ್ಪ ವಾವ್ ಗಾಡಿ ಮೂರ್ತಿ गणपति बप्पा मंगल मूर्ति गणपति बप्पा मंगल मूर्ति गजानना पार्वतीचा नंदना मोरया गजानना गजवरदा Papa ಹೋಗುಮಾ ಬಾ ಓಡುಮಾ ಅಜ್ಜನ ಕರ್ದು ಹೋಗಾಗ ಯಾಕೆ ಕರ್ದು ಐತಲ್ಲ. ಪಪ್ಪ ಓಡುಮಾ ಬಾ ಓಡುಮಾ
ಸಾಕು ಮನೆ ಒಂಬ ಅಂಗಡಿಯಾಗ ಸ್ವಲ್ಪ ಮಳೆ ಬರ್ತಾ ಮಳೆ ಬರ್ತದೆ ಮಳೆ ಬರ್ತಾ ಮೋರಯ್ಯ ಮೋರಯ್ಯ ಅನ್ಬೇಕು ಮೋರಯ್ಯ ಸುಮ್ಮನಪ್ಪ ಪಟಾಕಿ ಹಲೋ ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ರಿ ಇಲ್ಲೇ ಒಂದು ಗಣಪತಿ ವಿಸರ್ಜನೆ ಮಾಡೋದಿತ್ತು. ನಾವು ಅಷ್ಟೇ ಸುಮ್ಮನೆ ಹೋಗಿ ನಿಂತ್ವಿ.
ಅವರೇ ಒಂದು ಇಲ್ಲಿ ನಮ್ಮ ಕಡೆದಾರಾದ್ರೂ ಸ್ವಲ್ಪ ಅವ್ರು ಕರೀಲಿಕ್ಕೇನು ಭಾಗವಹಿಸಕ್ಕೆ ಬರ್ತೈತಿ. ಹಾಗಾಗಿ ಸುಮ್ಮನೆ ಹೋಗಿ ಒಂಚೂರು ನಿಂತ್ವಿ. ಓಂಕಾರ ಮತ್ತು ಶ್ರೀ ಮತ್ತು ಅವ್ರ ಪಪ್ಪ ಇಬ್ಬರು ಒಂಚೂರು ಗುಡಿ ಕಡೆ ಮುಂದೆ ಹೋದ್ರಿ. ನಾನೇನೈತಿ ಇಲ್ಲೇ ನಿಂತ್ಕೊಂಡು ಓಂಕಾರ ಕರ್ಕೊಂಡು ಮತ್ತೆ ನೆಕ್ಸ್ಟ್ ಬಂದೆ. ಒಂದು ಸ್ವಲ್ಪ ಒಂದು 5 ನಿಮಿಷ ರಚಿತಾ ನಾನು ನಿಂತ್ಕೊಂಡು ಮಾಮಲ್ಲಿ ಮಾತು ಹೇಳ್ಕೊಂಡು ಕೇಸಿ ಬಂದ್ವಿ ನೋಡ್ರಿ. ಬಂದ ತಕ್ಷಣ ಬಾಂಡೆ ತಿಕ್ಬೇಕಂದ್ರೆ ನೀರೇ ಇಲ್ರಿ ಫ್ರೆಂಡ್ಸ. ನಿಮಗೆ ತೋರಿಸ್ತೀನಿ ನೋಡ್ರಿ. ನಾನು ನೀರು ಬರವಲ್ಲು. ಹಾಗಾಗಿ ನಿಮಗೆ ಗೊತ್ತು ನಾನು ರಾತ್ರಿನ ಬಾಂಡೆ ತಿಕ್ತೀನಿ ಅಂತೇಳಿ. ರಾತ್ರಿನ ಬಾಂಡೆ ತಿಕ್ ಮಕ್ಕೊಂಡ್ರೆ ನನಗೊಂಥರ ನೆಮ್ಮದಿ ಅನ್ಸುತ್ತೆ. ಯಾಕಂದ್ರೆ ಗೊತ್ತಿಲ್ಲ ಮುಂಜೆ ಬೆಳಗ್ಗೆ ಎದ್ದ ತಕ್ಷಣ ಊರ್ಗಡೆ ನಾವು ಏನು ಮಾಡ್ತೀವಿ ರೀ, ಕಸ ಹೊಡ್ಗೋದಿಲ್ಲ ಅಂದ್ರೆ ಕುಂತು ಬಾಂಡೆ ತಿಕ್ತೀವಿ. ಬಾಂಡೆ ತಿಕ್ಕಿದ್ರು ಕೂಡ ಕುಂತು ಈ ಥರ ಬಗ್ಗಿ ಅವ್ನು ತೊಳ್ಕೊಂಡು ನೀರು ತೊಗೊಂಡು ಹಿಂಗತ್ತೆಲ್ಲ ಕೆಲಸ ಮಾಡ್ತಿರ್ತೀವಿ. ಇಲ್ಲಿ ಎದ್ದು ನಾವು ಬಾಂಡೆ ತಿಕ್ತೀವಿ ಅಂದ್ರೂ ನಿಂತೇ ಬಾಂಡೆ ತಿಕ್ತೀವಿ ರೀ. ಇಲ್ಲಿ ಗ್ಯಾಸ್ ಕಟ್ಟಿ ಕಡೆ ನಾ ಬಂದ ಮನೆ ನಾಷ್ಟ ಚಾ ಇಂಥದ್ದು ಏನಾರ ಮಾಡ್ಬೇಕಂದ್ರೂ ಕೂಡ ಖಡಾ ನಿಂತು ಬಿಡ್ತೀವಲ್ರಿ. ಇದು ಸೊಂಟ ನೆಕ್ಸ್ಟ್ ಆಮೇಲೆ ಹಿಂಗೆ ಕೂಡಾಕೂ ಬರೋಂಗಿಲ್ಲ, ಗಸಕನ ಬಗ್ಗಕ್ಕೂ ಬರಲ್ಲ. ಅಷ್ಟು ಪೇನ್ ಸ್ಟಾರ್ಟ್ ಆಗುತ್ತೆ ಸೊಂಟದ ನನಗೆ. ಹಾಗಾಗಿ ಬೇಜಾರಾಯ್ತು. ಮಕ್ಕಳತ್ತೀನಿ ನಾಳೆ ಮುಂಜಾನೆ ಹೆಂಗಾರ ಮಾಡ್ದಂಗೆ ಆತಂತೇಳಿ. ವಿಡಿಯೋ ನೋಡ್ತೀರಿ, ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಬೇರೆ ಲಾಗ್ದಾಗ ಸಿಗೋಣಂತ. ಬಾಯ್. ಪ್ಲೀಸ್ ಸಪೋರ್ಟ್ ಮೀ.